ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 25. ಅದು ಅದು ನೀವು ನನ್ನ ಮರೆತು ಬಿಡುವುದೇನು? ಸಿಟಿಯಲ್ಲೇ ಯಾರಾದರೂ ರಿಚ್ ಪರ್ಸನ್ ನೋಡಿ ಮದುವೆ ಆಗಿ ಎಂದು ಅಭಿ ಹೇಳಿದ್ದೆ. ವಾಟ್ ಎಂದು ಅರಚಿದಳು ಧನು. ಅವಳ ಬಾಯಿ ಮುಚ್ಚಿದವ. ಹೌದು ಧನು, ನಿಮಗೆ ಸ್ವಲ್ಪ ನೋವಾಗಿದ್ದಕ್ಕೆ ರಾಮ್ ಅಷ್ಟೊಂದು ರಿಯಾಕ್ಟ್ ಮಾಡಿದರು. ಇನ್ನೂ ಹಳ್ಳಿಯಲ್ಲಿರೋ ನನಗೆ ನಿಮ್ಮನ್ನು ಮದುವೆ ಮಾಡೋದು ಡೌಟ್. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಏನೇ ಕೆಲಸ ಮಾಡಿಲ್ಲ, ಇಲ್ಲೂ ಇರಲ್ಲ. ಆದರೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ, ಅದಕ್ಕೆ ಎಂದು ಅವ ಸಮಜಾಯಿಸಿ ನೀಡುವಾಗ, ನನ್ನ ಮರೆತು ಬಿಡು, ನನ್ನ ಮದುವೆ ಆಗಬೇಡ ಅಂತ ಇದ್ದೀರಲ್ಲ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ, ನನ್ನ ಮದುವೆ ಆಗಿ ಅಂತ ಯಾವಾಗ ಕೇಳಿದ್ರಿ ಅಭಿ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ಉತ್ತರಿಸದಾದ ಅಭಿ. ಹೇಳಿ ಅಭಿ, ನೀವು ಎಂದಾದರೂ ಪ್ರೀತಿ ಹೇಳ್ಕೊಂಡಿದ್ದೀರಾ ಎಂದಳು ಅವನು ಮಾತನಾಡುತ್ತಿದ್ದಾಗ. ಅಲ್ವಾ, ನೀವು ಪ್ರೀತಿ ಹೇಳಿಕೊಂಡೇ ಇಲ್ಲ ಅಂದಮೇಲೆ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ, ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಅದೇಗೆ ಅಂದ್ಕೊಂಡ್ರಿ ಎಂದು ಒಂದು ಹೆಜ್ಜೆ ಮುಂದೆ ಬಂದು ಕೇಳಿದಾಗ, ಬಾಯಿ ಬಿಟ್ಟು ಹೇಳಿದರೆ ಅಷ್ಟೇನಾ ಪ್ರೀತಿ? ನಿಮಗೆ ನಮ್ಮ ನಡವಳಿಕೆ, ನನ್ನ ಕಾಳಜಿಯಲ್ಲಿ ಪ್ರೀತಿ ಗೊತ್ತಾಗಲಿಲ್ವದನು ಎಂದು ಕೇಳಿದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಅವಳ ಕಣ್ಣಲ್ಲಿ ಪ್ರೀತಿ ಇತ್ತು, ಅವನ ಧ್ವನಿಯಲ್ಲೂ ಪ್ರೀತಿ ಇತ್ತು. ಹೇಳಿದನು, ನಿಮಗೆ ನನ್ನ ಪ್ರೀತಿಯ ಅರಿವಾಗಿಲ್ವಾ ಎಂದನು ಕಣ್ಣು ಸಂಕುಚಿಸಿ. ಅರಿವಾದ್ರೆಷ್ಟು ಬಿಟ್ರೆಷ್ಟು, ಇವಾಗ ಪ್ರೀತಿ ಬೇಡ ಮದುವೆನೂ ಬೇಡ ಅಂತಿದ್ದೀರಲ್ವಾ ಎಂದು ಅಸಡ್ಡೆಯಿಂದ ನುಡಿದವಳ ಕೈ ಹಿಡಿದು, ಪ್ರೀತಿ ಮಾಡೋ ಧೈರ್ಯ ಮಾಡಿದ್ದೀನಿ, ಆದರೆ ನೀನು ಜೊತೆಯಾಗಿ ನಿಂತರಷ್ಟೇ ನನಗೆ ನಿನ್ನ ಅಣ್ಣನ ಜೊತೆ ಮಾತಾಡೋ ಧೈರ್ಯ ಬರೋದು. ಹೇಳು, ನನ್ನ ಜೊತೆ ನಿಲ್ತೀಯಾ ಎಂದ ಆಸೆ ಕಣ್ಣುಗಳಿಂದ. ಮೊದಲು ಹಾಲು ಹಿಂಡಿ ಅತ್ತೆಗೆ ಕೊಡಿ, ಸಂಜೆ ಕಾಫಿ ಕುಡಿಯೋ ಟೈಮ್ ಆಯಿತು ಎಂದು ಒಳಗೆ ನಡೆದಳು ದನಿ. ಅವಳಿಂದ ಉತ್ತರ ಸಿಗದಿದ್ದಕ್ಕೆ ಬೇಸರವಾದರೂ ಮುಂದೊಮ್ಮೆ ಇದೇ ಬೇಸರ ತಾನೇ ತನಗೆ ಸಿಗುವುದು ಎಂದು ತಲೆ ಬಗ್ಗಿಸಿಕೊಂಡು ಹಾಲು ಹಿಂಡುವಲ್ಲಿ ವ್ಯಸ್ತನಾದ ಅಭಿ. ರಾತ್ರಿ ಎಲ್ಲರೂ ಖುಷಿಯಿಂದ ಊಟ ಮುಗಿಸಿದ್ರು. ಆಗಲೂ ಜಾನು ಒಂಚೂರು ತುಟಿ ಅರಳಿಸದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡಿ ನಡೆದಳು ಅಲ್ಲಿಂದ. ಎಲ್ಲರೂ ಸುಮಾರು 1 ಗಂಟೆ ಹರಟೆ ಹೊಡೆದ್ರೇನೋ, ಆದರೂ ಜಾನು ಆಚೆ ಬರಲಿಲ್ಲ. ರಾಮ್, ಟೈಮ್ ಆಯಿತು ಮಲಗಿ ಎಂದು ಜಯಂತ್ ಅವರು ಮೇಲೆ ಎದ್ದಾಗ ತಾನು ಎದ್ದು ತಲೆ ಆಡಿಸಿ, ಗುಡ್ ನೈಟ್ ಪ್ರಿನ್ಸೆಸ್, ಗುಡ್ ನೈಟ್ ಅಭಿ, ಗುಡ್ ನೈಟ್ ಅತ್ತೆ ಎಂದು ಎಲ್ಲರಿಗೂ ತಿಳಿಸಿದ. ಎಲ್ಲರ ಮೊಗದ ಮೇಲೆ ನಗುವಿತ್ತು. ಅವನೊಬ್ಬನ ಹೊರತಾಗಿ ಮುಂದಿನದು ಎಲ್ಲರಿಗೂ ತಿಳಿದಿತ್ತು. ಜಾನು ತನ್ನ ಅಜ್ಜಿಯ ಸಹಾಯ ಕೇಳಿ ಎಲ್ಲ ಸಿದ್ಧ ಮಾಡಿದ್ಲು. ಈ ಜಾನು ಏನು ಕಾಣ್ತಾನೆ ಇಲ್ಲ, ಬೇಜಾರಾಗಿದ್ದಾಳೆ ಅನಿಸುತ್ತೆ. ಆ್ಯಕ್ಚುಲಿ ನಾನಲ್ವಾ ಅವಳ ಮಾತಿಗೆ ಬೇಜಾರಾಗಬೇಕಾಗಿದ್ದು ಎಂದು ಗೊಣಗುತ್ತಾ ಬಾಗಿಲು ತೆಗೆದವ ಕಣ್ಮಿಟುಕಿಸುವುದನ್ನೇ ಮರೆತು ಬಿಟ್ಟ. ಮೊದಲ ರಾತ್ರಿಗೆ ಸಿದ್ಧವಾಗಿತ್ತು ಕೋಣೆ. ಅದರ ಅಲಂಕಾರವೇ ಅವನಿಗೆ ಕಣ್ಣರಳಿಸುವಂತೆ ಮಾಡಿತ್ತು. ಜಾನು ಎಂದು ಕೂಗಿದ ಪ್ರೀತಿಯಿಂದ. ತಕ್ಷಣ ಚಿಕ್ಕ ದೀಪಗಳ ಬೆಳಕಿನಲ್ಲಿ ನಡೆದು ಬಂದಳು ಅವನ ಪ್ರೀತಿಯ ದೇವತೆ. ಅಚ್ಚ ಬಿಳಿಯ ಬಣ್ಣದ ಸೀರೆ ಉಟ್ಟು ಕೈಯಲ್ಲಿ ಪುಟ್ಟ ಹೂ ಹಿಡಿದವಳು. ನೀವು ಪ್ರೀತಿ ನಿವೇದನೆ ಮಾಡಿಕೊಂಡಿದ್ರಿ, ಆದರೆ ನಾನು ಮಾಡಿರಲಿಲ್ಲ. ಸೊ ಎಂದು ಒಂದು ಹೆಜ್ಜೆ ಮುಂದೆ ಬಂದು, ಐ ಲವ್ ಯು ರಾಮ್ ಎಂದು ಮಂಡಿ ಊರಿ ತನ್ನ ಪ್ರೀತಿ ನಿವೇದಿಸಿಕೊಂಡಿದ್ಲು ಜಾನು. ಅವನಿಗಿನ್ನೂ ಅದು ನಿಜವೋ ಸುಳ್ಳು ಎಂಬ ಅನುಮಾನ. ಜಾನು ಎಂದು ಮತ್ತೆ ಕೇಳಿದ ಮೆಲ್ಲಗೆ. ಎಸ್, ಇದು ನಿಜಾನೇ ರಾಮ್, ಕಾಲು ನೋಯ್ತಿವೆ, ಪ್ಲೀಸ್ ಅಕ್ಸೆಪ್ಟ್ ಮೈ ಪ್ರಪೋಸಲ್ ಎಂದಳು ಮುದ್ದಾಗಿ. ತಕ್ಷಣ ಅವಳ ಮುಂದೆ ತಾನು ಮಂಡಿ ಊರಿ, ಬೇಡ ಜಾನು, ನನ್ನ ಮುಂದೆ ನೀನು ಮಂಡಿ ಊರೋದೇನು ಬೇಡ. ನಿನ್ನ ಪ್ರೀತಿಯ ಬಗ್ಗೆ ಗೊತ್ತಿದೆ ನನಗೆ. ನನಗಾಗಿ ದೇವರ ಜೊತೆ ಹೊಡೆದಾಡಿದವಳಲ್ಲವೇ ನೀನು. ನನಗಾಗಿ ನಡು ಬೀದಿಯಲ್ಲಿ ತಾಳಿ ಕಟ್ಟಿಸಿಕೊಂಡವಳು ನೀನು. ಪ್ರೀತಿ ಇದೆ ಅಂತ ಬಾಯಿ ಬಿಟ್ಟು ಹೇಳದಿದ್ರೂ ನನಗೆ ಗೊತ್ತು ನೀನಾಗೆ ನಾನು ಪ್ರಪಂಚ ಅಂತ. ನನ್ನ ಕ್ಷಮಿಸಿರೋದೇ ದೊಡ್ಡದು, ಏಳು ಮೇಲೆ ಎಂದು ಅವಳ ಕೈ ಹಿಡಿದು ಮೇಲೆ ಎತ್ತಿದ ರಾಮ್. ನೀವು ತುಂಬ ಬದಲಾಗಿದ್ದೀರಾ ರಾಮ್, ಕೋಪಿಷ್ಟ ರಾಮ್ ಈಗ ಲವರ್ ಬಾಯ್ ಆಗಿದ್ದೀರಾ. ಲವ್ ಯು ರಾಮ್ ಎಂದು ಅವನ ತಬ್ಬಿದಳು. ಲವ್ ಯು ಟೂ ಕಣೆ ಎಂದು ಅವಳ ಹಣೆಗೆ ಮುತ್ತಿಟ್ಟ. ತಗೋಳಿ ಎಂದು ಹಾಲಿನ ಲೋಟ ಚಾಚಿದಳು ಅವನತ್ತ. ಓ, ಇವತ್ತು ಇದೆಲ್ಲ ಉಂಟಾ ಎಂದು ಕಣ್ಮುಟುಕಿಸಿ ಅವಳ ತುಟಿಗೆ ಮೊದಲು ಲೋಟವಿಟ್ಟ. ಅಜ್ಜಿ ಹೇಳಿದ್ರು ನೀವೇ ಮೊದಲು ಕುಡಿಬೇಕಂತೆ ಎಂದಾಗ ಅನ್ನಕ್ಕೂ, ನನ್ನ ಜೀವನದಲ್ಲಿ ನೀನು ಮೊದಲು ಎಂದು ಅವಳಿಗೆ ಕುಡಿಸಿದ. ನಂತರ ಹಾಲು ಹಂಚಿಕೊಂಡು ಕುಡಿದರು.
ಮತ್ತೆ ನೀನು ಒಪ್ಪಿಗೆ ಕೊಡುವವರೆಗೂ ನಾನು ನಿನ್ನ ಬೆರಳನ್ನು ಎಂದು ಅವ ಹೇಳುವಾಗಲೇ ಅವನ ತುಟಿಯ ಮೇಲೆ ಬೆರಳಿಟ್ಟು, ಆವಾಗಲೇ ತಮಾಷೆ ಮಾಡಿದ್ದು, ನನಗೆ ಒಪ್ಪಿಗೆ ಇದೆ ಎಂದಳು ಕಣ್ರೆಪ್ಪೆ ತಪ್ಪಿಸಿ. ಅವಳು ಒಪ್ಪಿದ ಮೇಲೆ ಇನ್ನೇನಿದೆ, ಹಾಗಾದರೆ ನಾನು ಎಂದು ಅವ ಮೋಹಕವಾಗಿ ಕೇಳಿದಾಗ ಹೂಗುಟ್ಟಿದವಳ ಮೆಲ್ಲಗೆ ಹೊತ್ತು ಹಾಸಿಗೆ ಮೇಲೆ ಮಲಗಿಸಿದ. ಮುಂದೆ ನಡೆದುದೆಲ್ಲವೂ ಪ್ರಣಯದಾಟ. ಥ್ಯಾಂಕ್ ಯು ಜಾನು ಎಂದು ಅವಳ ಹಣೆಯಿಂದ ಮುತ್ತಿನ ಲೆಕ್ಕ ಶುರು ಮಾಡಿದ. ನಿಮಿಷಕ್ಕೂ ಹೆಚ್ಚುತ್ತಿದ್ದ ಮೋಹವ ತಡೆದು ತನ್ನವಳ ನಾಜೂಕಾಗಿ ಸಂಭಾಳಿಸಿದ ರಾಮ್. ಎಲ್ಲೂ ಅವಳಿಗೆ ನೋವಾಗದಂತೆ. ಅವ ಕೊಟ್ಟ ಪ್ರತಿ ಮುತ್ತಿಗೂ ಪ್ರತಿಯಾಗಿ ಮುತ್ತು ಕೊಟ್ಲು. ಆಟದಲ್ಲಿ ಲೆಕ್ಕ ತಪ್ಪಿ ಮತ್ತೆ ಹೊಸದಾಗಿ ಶುರು ಮಾಡಿದ್ಲು. ಅದೇ ಆಟ ಬೆಳಗಿನವರೆಗೂ ಸಾಗಿತ್ತು. ಅವಳನ್ನು ನೋಯಿಸದಂತೆ ಪ್ರತಿ ಹಂತದಲ್ಲೂ ನಾಜೂಕಿನಿಂದ ನಡೆದುಕೊಂಡವ. ನನ್ನಿಂದ ಹರ್ಟ್ ಆಗಿದ್ರೆ ಸಾರಿ ಜಾನು, ನಿನ್ನನ್ನು ನನಗೆ ಅರ್ಪಿಸಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಎಂದು ಅವಳ ಹಣೆಗೆ ಮುತ್ತು ನೀಡಿದ್ದ. ನೀವು ಜೊತೆಯಾಗಿದ್ದರೆ ನೋವು ಸಹ ಸಿಹಿಯಾಗಿರುತ್ತೆ ರಾಮ್. ಥ್ಯಾಂಕ್ ಯು ನನ್ನನ್ನು ನಿಮ್ಮೊಳಗೆ ಒಂದು ಮಾಡಿಕೊಂಡಿದ್ದಕ್ಕೆ ಎಂದು ತಾನು ಅವನಿಗೆ ಮುತ್ತಿಟ್ಟಳು. ಅವಳನ್ನು ಅವ ತನ್ನ ಎದೆಯ ಮೇಲೆ ಮಲಗಿಸಿಕೊಂಡರೆ ಅವನೆದೆಗೆ ಜೋಗುಳ ಕೇಳುತ್ತಾ ಮಲಗಿದ್ಲು ಜಾನು. ಪ್ರಣಯ ಮುಗಿಸಿದ ಜೋಡಿಗಳು ನೆಮ್ಮದಿಯ ನಿದ್ರೆಗೆ ಜಾರಿದ್ರು. ಸುಮಾರು ತಡೆಗಳ ದಾಟಿ ಕೊನೆಗೂ ಒಂದಾಗಿದ್ರು ಜೋಡಿಗಳು. ಮುಂಜಾವು ಶುರುವಾಗಿತ್ತು. ಬೆಳಗಿನ ಜಾವವಷ್ಟೇ ನೆಮ್ಮದಿಯ ನಿದ್ರೆಗೆ ಜಾರಿದ್ದ ರಾಮ್ ಜಾನುವಿಗೆ ಮೆಲ್ಲಗೆ ಎಚ್ಚರ ಆಗುತ್ತಿತ್ತು. ಮೊದಲು ಕಣ್ಬಿಟ್ಟ ರಾಮ್ ತುಂಬ ಹತ್ತಿರದಲ್ಲಿದ್ದ ತನ್ನ ಪ್ರೀತಿಯ ಮಡದಿಯ ನೋಡಿ ಕಣ್ತುಂಬಿಕೊಂಡ. ನಿರಾಭರಣ ಸುಂದರಿ ಹುಟ್ಟುಡುಗೆಯಲ್ಲಿದ್ಲು. ಮೈಮೇಲೆ ಬೇರಾವ ಒಡವೆ ಇರದಿದ್ರೂ ಅವ ಕಟ್ಟಿದ್ದ ಮಾಂಗಲ್ಯ ಅವಳು ನಿನ್ನವಳೆ ಎಂದು ಸಾರಿ ಸಾರಿ ಹೇಳುವಂತಿತ್ತು. ಈ ಅಂದದ ಗಣಿ ನನ್ನವಳು ಎಂಬ ಹೆಮ್ಮೆಯಿಂದ ಒಮ್ಮೆ ಅವಳ ಹಣೆಗೆ ಮುತ್ತಿಟ್ಟ. ರಾಮ್, ನಂಗೆ ನಿದ್ದೆ ಬರ್ತದೆ ಎಂದು ಮತ್ತಷ್ಟು ಅವನ ಎದೆಗೆ ಒರಗಿದ್ಲು. ಮಲ್ಕೋ, ಯಾರು ಬೇಡ ಅಂದರು ಇವಾಗ ಎಂದು ನಕ್ಕು ಮತ್ತಷ್ಟು ಅವಳನ್ನು ಬಿಗಿದು ಹಪ್ಪಿಕೊಂಡ. ನೀವು ಡಿಸ್ಟರ್ಬ್ ಮಾಡ್ತಿದ್ದೀರಾ ಎಂದು ಮೂತಿ ಉಬ್ಬಿಸಿ ಹೇಳಿದವಳ ರೀತಿಗೆ ನಕ್ಕು, ರಾತ್ರಿಯೆಲ್ಲ ನೀನೇ ಅಲ್ವ ಕಾಟ ಕೊಟ್ಟಿದ್ದು, ಈಗ ನನ್ನ ದೂರ್ತಿಯಾ ಎಂದ ಮೆಲ್ಲಗೆ ತುಟಿಗಳ ಕೊರಳಲ್ಲಿ ಊರಿ. ಹೌದಾ, ನನಗೆ ಮಿನಿ ಜಾನು ಬೇಕು ಅಂತ ಹೇಳಿದ್ದು ಯಾರೋ ಎಂದು ಮೆಲ್ಲಗೆ ಮೇಲೆದ್ದವಳು. ಅಯ್ಯೋ, ಆಲ್ರೆಡಿ 8 ಗಂಟೆ, ಎಬ್ಬಿಸೋಕೆ ಆಗಲ್ವ ನಿಮಗೆ ಎಂದು ಅವನಿಗೆ ಗದರಿ ಮೇಲೇಳ ಹೊರಟವಳ ಕೈ ಹಿಡಿದು, ಏನಿಲ್ಲ, ಯಾರೂ ಏನೂ ಅಂದುಕೊಳ್ಳೋದಿಲ್ಲ, ನೀನು ನಿಧಾನಕ್ಕೆ ಹೋಗಿ ಬಾ ಎಂದಾಗ ತಲೆ ಆಡಿಸಿ ಬಾತ್ರೂಮ್ ಹೊಕ್ಕಳು. ಅವಳು ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಅವನು ಎದ್ದಿದ್ದ. ಮೆಲ್ಲಗೆ ಆಚೆ ಬಂದವಳು ಆಗಷ್ಟೇ ನೀರಿನಿಂದ ಅರಳಿದ ಕಮಲದಂತೆ ಕಂಡಳು ಅವನ ಕಣ್ಣಿಗೆ. ನೀವು ಸ್ನಾನ ಮಾಡಿ ಬನ್ನಿ, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಎಂದು ಟವಲ್ ಒಣ ಹಾಕುತ್ತಿದ್ದವಳ ಹಿಂದಿನಿಂದ ಬಳಸಿದವ. ಹನಿಮೂನ್ಗೆ ಎಲ್ಲಿಗೆ ಹೋಗೋದು ಎಂದ ಅವಳ ಕಿವಿಯಲ್ಲಿ ಪಿಸುಗುಟ್ಟಿ. ನಾಚಿದ ಹುಡುಗಿ, ಇಲ್ಲಿಗೆ ಬಂದಿರೋದೇ ಹನಿಮೂನ್, ಮತ್ತೆಲ್ಲಿಗೆ ಹೋಗೋದು ಎಂದಳು ಅವನ ಕಡೆಗೆ ತಿರುಗಿ ಅವನ ಎದೆಯ ಮೇಲೆ ಕೈಯಿಟ್ಟು. ಹಾಂ, ಹೀಗಂದ್ರೆ ಹೇಗೆ ಜಾನು, ಪ್ಲೀಸ್, ನಿನ್ನ ಜೊತೆ ಜಗತ್ತನ್ನೇ ಸುತ್ತೋ ಆಸೆ ನನಗೆ, ಕೊನೆ ಪಕ್ಷ ಭಾರತ ಆದರೂ ನೋಡೋಣವಾ ಎಂದ ಕಣ್ಣು ಕಿರಿದಾಗಿಸಿಕೊಂಡು. ಏನು ಭಾರತನ, ನಾನಿನ್ನು ಪಕ್ಕದ ಮೈಸೂರು ನೋಡಿಲ್ಲ, ಕರ್ನಾಟಕ ನೋಡ್ಕೊಂಡು ಬರೋಣ ಸಾಕು ಎಂದು ಮೂತಿ ಉದ್ದ ಮಾಡಿ ನಿಂತವಳ ಮೂಗೆಳೆದು, ನೋಡು, ನಾನು ಅಷ್ಟು ಹೇಳಿದ್ದಕ್ಕೆ ನೀನು ಇಷ್ಟದಕ್ಕೆ ಒಪ್ಪಿದೆ ಎಂದು ಹುಬ್ಬು ಕುಣಿಸಿದ. ಹಾಗಾದರೆ ಇದು ಸುಳ್ಳಾ ಎಂದು ಕಣ್ಣರಳಿಸಿ ಕೇಳಿದಾಗ ಓಡಿದ್ದ ಅಲ್ಲಿಂದ. ತರಲೆ ರಾಮ್ ಎಂದು ನಗುತ್ತಾ ಎಲ್ಲ ಸ್ವಚ್ಛ ಮಾಡಿದವಳು ಇಬ್ಬರಿಗೂ ಕಾಫಿ ಸಲುವಾಗಿ ಆಚೆ ಬಂದಳು. ಅಮ್ಮ, ಕಾಫಿ ಎಂದು ಹೇಳುತ್ತಾ ಬರುತ್ತಿದ್ದವಳ ಕಣ್ಣಿಗೆ ಹಾಲ್ನಲ್ಲಿ ಕುಡಿತಿದ್ದ ಲಕ್ಕಿ ಕಾಣಿಸಿದ. ಹೇ ಲಕ್ಕಿ, ನೀನಿಲ್ಲಿ ಎಂದು ಖುಷಿಯಿಂದ ಕೇಳಿದಾಗ ನಕ್ಕು ಮುಂದೆ ಬಂದ ಲಕ್ಕಿ. ಎಲ್ಲ ಅವರಿಗಾಗೆ ಕಾಯುತ್ತಿದ್ರು. ರಾಖಿ ಕಟ್ಟಿಸ್ಕೋಬೇಕಲ್ಲ ಅತ್ತಿಗೆ, ಇವಳಿಗೆ ನಾನು ಬೇಡ ಅಂದರೂ ನನಗೆ ಇರೋದು ಇದೊಂದೇ ಗೂಬೆ, ಅದಕ್ಕೆ ನಿನ್ನೆ ಬರೋಕೆ ಆಗದೆ ಇವತ್ತು ಬಂದುಬಿಟ್ಟೆ ಎಂದ ನಗುತ್ತಾ. ಹೇ, ಯಾರೋ ಗೂಬೆ, ನೀನು ಚಿಂಪಾಂಜಿ, ಅಷ್ಟು ಇಂಪಾರ್ಟೆಂಟ್ ಆಗಿದ್ದರೆ ನಿನ್ನೆ ಬರ್ತಿದ್ದೆ, ಇವತ್ತ್ಯಾಕೆ ಬಂದೆ ಎಂದಳು ಮೋದೆ ತಿರುಗಿ. ಅಗ್ರಜಾನು ಇಲ್ಲೇ ಇದ್ದ, ಆಫೀಸಲ್ಲಿ ಕೆಲಸ ಇತ್ತು, ಇವಾಗಲೂ ಇದೆ, ಆದರೆ ಅದಕ್ಕೆ ಬೆಳಗ್ಗೆನೇ ಓಡಿ ಬಂದಿದ್ದು ಎಂದು ತಾನು ಜಾನು ನೋಡಿದವ. ಅತ್ತಿಗೆ, ಅಗ್ರಜ ಎದ್ದಿದ್ದಾನ, ಮಾತಾಡ್ಸ್ಕೊಂಡು ಹೋಗ್ತೀನಿ ನಾನು, ಟೈಮ್ ಆಗುತ್ತೆ ಎನ್ನುವಾಗ ಆಚೆ ಬಂದ ರಾಮ್.
ಎದ್ದೇಳದೆ ಮಲ್ಕೊಳ್ಳೋಕೆ ನೀನಲ್ಲ ನಾನು ಎಂದಾಗ ಪೆಚ್ಚಾದ ಲಕ್ಕಿ. ಒಮ್ಮೆಯೂ ಪ್ರೀತಿಯಿಂದ ಮಾತನಾಡಲಿಲ್ವಲ್ಲ ಅವ. ಸರಿ ಅಗ್ರಜ, ನಾನು ಹೋಗ್ತೀನಿ ಎಂದು ಹೊರಡಲು ಹೊರಟವನ ನೋಡಿದ ಅಜ್ಜಿ, ಓಯ್, ತಿಂಡಿ ಟೈಮ್ಗೆ ಬಂದಿದೀಯಾ, ತಿಂಡಿ ಮುಗಿಸ್ಕೊಂಡು ಹೋಗು ಎಂದು ತಡೆದರು ಕುಸುಮ. ಇಲ್ಲ ಅಜ್ಜಿ, ಇದಕ್ಕಾಗಿ ಬಂದಿದ್ದೆ ಅಷ್ಟೆ, ಇನ್ನೂ ಎಷ್ಟೊಂದು ಕೆಲಸ ಇದೆ ಎಂದು ಬಾರದ ನಗು ನಕ್ಕವ ಕೈಯಲ್ಲಿದ್ದ ರಾಖಿ ನೋಡಿದ. ಲಕ್ಕಿ, ಅಜ್ಜಿ ಹೇಳ್ತಿದ್ದಾರಲ್ವಾ, ನೀನು ಸ್ವಲ್ಪ ಲೇಟಾಗಿ ಹೋದರೂ ಆಗುತ್ತೆ, ಮಾವ ಇದ್ದಾರಲ್ವಾ ಎಂದಾಗ ಅತ್ತಿಗೆ ಮಾತಿಗೆ ಇಲ್ಲ ಎನ್ನದೆ ಒಪ್ಪಿದನವ. ಎಲ್ಲ ಮಾತುಕತೆಗೆಲ್ಲೇ ತಿಂಡಿ ಮುಗಿಸಿದ್ರು. ಅಭಿ ದನಿ ಕಣ್ಣುಗಳು ಮಾತನಾಡದೆ ಹೋದರೂ ಅವರ ಕಿರುನೋಟಗಳು ಆಟವಾಡುತ್ತಿದ್ವು. ಅಣ್ಣ, ಮುಂದಿನ ವರ್ಷ ರಕ್ಷಾಬಂಧನಕ್ಕೆ ಗಿಫ್ಟ್ ಏನು ಗೊತ್ತಾ ಎಂದಳು ದನಿ ತನ್ನಣ್ಣನ ವಾರೆ ಕಣ್ಣಿನಲ್ಲಿ ನೋಡುತ್ತಾ. ರಾಮ್ ಅವಳ ನೋಡದೆ ಬೇರೆಲ್ಲೋ ನೋಡುತ್ತಿದ್ದ. ಏನೇ ಕೋತಿ, ಆ್ಯಕ್ಚುಲಿ ನಾನು ಕೊಡಬೇಕಲ್ವಾ ನಿನಗೆ ಗಿಫ್ಟ್ ಎಂದನು ಲಕ್ಕಿ ಅವಳ ತಲೆಗೆ ಮೋಟಕ್ಕೆ. ಅಯ್ಯೋ ದಡ್ಡ, ಮುಂದಿನ ವರ್ಷಕ್ಕೆ ನೀನು ಚಿಕ್ಕು ಆಗ್ತೀಯ, ನಾನು ಅತ್ತೆ ಆಗ್ತೀನಿ, ಅದೇ ಗಿಫ್ಟ್ ಎಂದಾಗ ಜಾನು ನಾಚಿದ್ರೆ ರಾಮ್ ಕಣ್ತಪ್ಪಿಸಿದ. ಹಾಗಂದ್ರೆ ಎಂದು ಕಣ್ಸಂಕುಚಿಸಿದವನ ಕಣ್ಣಿಗೆ ಅತ್ತಿಗೆ ನಾಚಿಕೆ ಕಾಣಿಸಿದ್ದೆ ಮತ್ತೇನು ಮಾತನಾಡದೆ ಸುಮ್ಮನಾದ. ಎಲ್ಲ ಸುಮ್ಮನೆ ತಿಂಡಿ ಮುಗಿದುವರಿಸಿದ್ರು. ಮತ್ತೆ ಮುಂದಿನ ವರ್ಷ ನೀನು ಮದುವೆ ಆಗೋದಿಲ್ವ ದನಿ ಎಂದು ಭೂಮಿಯವರು ಕೇಳಿದಾಗ ಅವಳ ನೋಟ ಅನಾಯಾಸವಾಗಿ ಅಭಿಯ ಕಡೆಗೆ ಹೋದ್ರೆ, ಅಮ್ಮ, ನಾನು ಮೇವು ತರ್ತೀನಿ ಎಂದು ತಪ್ಪಿಸಿಕೊಂಡಿದ್ದ. ಅವರ ಕಣ್ಣಿನ ಮಾತುಗಳ ಗಮನಿಸಿದ್ದಳು ಜಾನು. ಇಲ್ಲ ಅತ್ತೆ, ಅವಳಿನ್ನು ಚಿಕ್ಕವಳು, ಅವಳಿಗೆ ಇನ್ನೂ ಸ್ವಲ್ಪ ವರ್ಷ ಮದುವೆ ಮಾಡೋದಿಲ್ಲ ನಾನು. ಹಾಗೂ ಮಾಡೋದೇ ಆದರೆ ಅವಳನ್ನು ಬೇರೆ ಕಳಿಸೋದಿಲ್ಲ, ಮನೆ ಅಳಿಯನನ್ನೇ ಮಾಡ್ಕೊಳ್ಳೋದು ಎಂದು ಗಂಭೀರವಾಗಿ ರಾಮ್ ಧನಿಗಿಂತ ಮುಂದಾಗಿ ನುಡಿದಾಗ ಜಾನು ರಾಮ್ನ ನೋಡಿದ್ಲು. ಆದರೆ ಅವ ತಂಗಿಯ ನೋಡುತ್ತಿದ್ದ. ಅವಳ ಕಣ್ಣುಗಳು ಅಭಿಯನ್ನ ಅರಿಸಿದ್ರೆ ಮರೆಯಲ್ಲಿ ನಿಂತಿದ್ದ ಅಭಿಯ ಕಣ್ಣುಗಳು ತುಂಬಿದ್ವು. ಹೌದು, ನಾನು ಮಾಡಿರೋ ನಿರ್ಧಾರನೇ ಸರಿ. ಧನು ಎಲ್ಲಿದ್ರೂ ಚೆನ್ನಾಗಿರ್ಬೇಕು, ನನ್ನ ಪ್ರೀತಿ ನನ್ನ ಕೈಗೆ ಸಿಗಬಾರ್ದು ಅಂತ ದೇವರು ನಿರ್ಧಾರ ಮಾಡಿದ್ದಾನೆ ಅನಿಸುತ್ತೆ. ಅಷ್ಟು ಇಷ್ಟಪಡುತ್ತಿದ್ದ ನನ್ನ ಧನುನ ಕಳೆದುಕೊಂಡೆ, ಆದರೆ ಈಗ ಅವಳ ಅಚ್ಚಂತೆ ಸಿಕ್ಕಿದ್ದ ಧನಿಯನ್ನು ಕಳೆದುಕೊಳ್ತಿದ್ದೀನಿ. ಆದರೆ ಜಾನು ಪ್ರೀತಿಗಾಗಲಿ ಅವಳ ಸಂಸಾರಕ್ಕಾಗಲಿ ನನ್ನಿಂದ ತೊಂದರೆ ಆಗಬಾರದು ಅಷ್ಟೆ ಎಂದು ಕಣ್ ತೊಡೆದುಕೊಂಡವ ತಿರುಗಲು ಜಾನು ನಿಂತಿದ್ದಳು ಕೈಕಟ್ಟಿ. ಇತ್ತ ಅಭಿಯ ಅರಸಿ ಅವನ ಕೋಣೆಗೆ ಬಂದಿದ್ಲು ದನಿ. ಅವನ ರೂಮ್ ತುಂಬ ಹಿಡಿಸಿತ್ತು ಅವಳಿಗೆ. ಅಲ್ಲಿದ್ದ ಎಲ್ಲ ವಸ್ತುಗಳು ಚಿಕ್ಕ ಕೋಣೆಯಾದರೂ ಅವ ಅದನ್ನು ಮೇಂಟೈನ್ ಮಾಡಿದ್ದ ರೀತಿ ಅವಳಿಗೆ ಇಷ್ಟ ಆಗಿತ್ತು. ಅದನ್ನೇ ನೋಡುತ್ತಾ ಅವನ ಕಬೋರ್ಡ್ ತೆಗೆದವಳಿಗೆ ಕಾಣಿಸಿದ್ದು ಅವಳದೇ ದೊಡ್ಡ ಭಾವಚಿತ್ರ. ಅಲ್ಲಲ್ಲ, ಅದು ಅವನ ಮೊದಲ ಪ್ರೀತಿ ಧನು. ಆದರೆ ಅಲ್ಲಿದ್ದ ಫೋಟೋ ನೋಡಿ ಆಶ್ಚರ್ಯಗೊಂಡಳು ದನಿ. ಕಾರಣ ಅಲ್ಲಿ ತೊಟ್ಟಿದ್ದ ನೀಲಿ ಸೀರೆ ಎಂದೂ ಅವಳು ಊಟಿರಲಿಲ್ಲ. ಇದೇನಿದು, ನನ್ನ ಫೋಟೋ, ಆದರೆ ಇದರಲ್ಲಿ ಸಾರಿ ಹಾಕಿದ್ದೀನಿ ಎಂದು ಫೋಟೋ ಕೈಗೆತ್ತಿಕೊಳ್ಳುವಾಗ ಪ್ರಿನ್ಸಸ್ ಎಂದು ಕರೆಯುತ್ತಾ ರಾಮ್ ಬಂದು ಬಿಟ್ಟ ಅಲ್ಲಿಗೆ. ತಕ್ಷಣ ಫೋಟೋ ಅಲ್ಲೇ ಇಟ್ಟು ಕಬೋರ್ಡ್ ಹಾಕಿ, ಆ ಅಣ್ಣ ಎಂದಳು ನಗು ತಂದುಕೊಂಡು. ಪ್ರಿನ್ಸಸ್, ನಾನು ಆಚೆ ಮಾತಾಡಿದ್ದಕ್ಕೆ ನಿನಗೆ ಬೇಜಾರಾಯ್ತಾ ಎಂದ ಅವಳ ಕೈ ಹಿಡಿದು. ನಿಟ್ಟುಸಿರು ದಬ್ಬಿ ಅವನ ಕೈ ಮೇಲೆ ಕೈ ಇಟ್ಟು, ಇಲ್ಲ ಅಣ್ಣ, ನನಗೆ ಬೇಜಾರೇನಿಲ್ಲ. ನನ್ನ ಜೀವನದಲ್ಲಿ ನನಗಿಂತ ಹೆಚ್ಚಾಗಿ ನಾನು ನಿನ್ನ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಲ್ವಾ. ನೀನೇನೇ ನಿರ್ಧಾರ ಮಾಡಿದರೂ ಅದು ನನ್ನ ಒಳಿತಿಗಾಗಿ ಅಂತ ಗೊತ್ತಾಗಿದೆ ನನಗೆ ಎಂದು ನಕ್ಕಾಗ ದಟ್ಟ ಉಸಿರು ದಬ್ಬಿ, ನೀನು ಹಾಗೆ ಬಂದಿದ್ದಕ್ಕೆ ನಾನೇನೋ ಅಂದ್ಕೊಂಡೆ, ನನ್ನ ಪ್ರಿನ್ಸಸ್ ಹೇಗೆ ಅಂತ ನನಗೆ ಗೊತ್ತು ಎಂದು ಅವಳ ಕೆನ್ನೆ ಹಿಂಡಿ, ಬಾ, ನಿನ್ನ ಅತ್ತಿಗೆ ಏನು ಮಾಡ್ತಿದ್ದಾಳೋ ನೋಡೋಣ, ಮನೇಲೇ ಇರೋದಕ್ಕೆ ಬೇಸರ ನನಗೆ, ಎಲ್ಲಾದರೂ ಹೋಗೋಕೆ ಕೇಳ್ತೀನಿ ಅವಳನ್ನು ಎಂದು ಅವಳ ಜೊತೆ ಆಚೆ ನಡೆದ. ಇತ್ತ ತನ್ನಣ್ಣನ ಮುಂದೆ ಕೈ ಕಟ್ಟಿ ನಿಂತಿದ್ಲು ಜಾನು. ಅವಳ ನೋಡಿದ್ದೆ ಕಣ್ಣಂಚಲ್ಲಿ ಶೇಖರವಾಗಿದ್ದ ನೀರನ್ನ ಬದಿಗೆ ನೋಡುತ್ತಾ ತೊಳೆದುಕೊಂಡ. ಈ ಕಡೆ ಯಾಕೆ ಬಂದೆ ಸ್ವೀಟಿ, ಹೋಗು, ರಾಮ್ ಅವರಿಗೆ ಬೇಜಾರಾಗುತ್ತೆ, ಅವರನ್ನು ವಿಚಾರಿಸ್ಕೋ ಎಂದಾಗ ಹುಬ್ಬೇರಿಸಿದವಳು, ಅಣ್ಣ, ರಾಮ್ ಧನಿ ಬಗ್ಗೆ ಮಾತನಾಡುವಾಗ ನೀನು ಯಾಕೆ ಏನು ಹೇಳಲಿಲ್ಲ ಎಂದಳು ಅವನನ್ನೇ ದಿಟ್ಟಿಸಿ. ಅದು ಅವರ ಮನೆ ವಿಷಯ ಜಾನು, ನಾನು ಹೇಗೆ ಮಾತಾಡೋಕ್ಕಾಗುತ್ತೆ ಎಂದ ಕಣ್ತಪ್ಪಿಸಿ. ಆದರೆ ಅಣ್ಣನ ಮನದ ನೋವು ಅರಿಯದೇನೋ ಅವಳಿಗೆ. ಅಂದರೆ ನಿನಗೂ ತನಿಗೂ ಯಾವ ಸಂಬಂಧ ಇಲ್ವಾ ಎಂದಳು ಒಂದು ಹೆಜ್ಜೆ ಮುಂದಿಟ್ಟು. ಉತ್ತರ ನೀಡಲಾಗದೆ ಒದ್ದಾಡಿ ಹೋದ ಒಳಗೊಳಗೆ. ಹೇಳು ಅಣ್ಣ, ಧನಿಯನ್ನ ನೀನು ಇಷ್ಟಪಡ್ತಿಲ್ವಾ? ಅದನ್ನು ರಾಮ್ ಅವರಿಗೆ ಹೇಳಿದರೆ ಅವರು ನಿರ್ಧಾರ ಮಾಡ್ತಿದ್ರು ಎಂದಳು ನೇರವಾಗಿ. ಇಲ್ಲ ಸ್ವೀಟಿ, ಈ ವಿಷಯ ಯಾವುದೇ ಕಾರಣಕ್ಕೂ ರಾಮ್ ಅವರಿಗೆ ಗೊತ್ತಾಗೋದು ಬೇಡ, ನನ್ನ ಪ್ರೀತಿ ವಿಷಯ ನನ್ನಲ್ಲೇ ಇರಲಿ ಎಂದು ನಿಟ್ಟುಸಿರು ಬಿಟ್ಟು, ಆ ದೇವರು ನಿರ್ಧಾರ ಮಾಡಿದನನ್ಸುತ್ತೆ, ನನಗೆ ಪ್ರೀತಿ ಪ್ರೇಮ ಅನ್ನೋದು ಸಿಗಲೇಬಾರದು ಅಂತ. ನನ್ನ ಹಣೆಯ ಮೇಲೆ ಪ್ರೀತಿ ಬರದೇ ಇಲ್ಲ ಅನಿಸುತ್ತೆ. ನಾನು ಪ್ರೀತಿ ಮಾಡಿದ್ದು ನನಗೆ ಸಿಗಲೇಬಾರದು ಅಂತ. ಅದಕ್ಕೆ
ನಾನು ಪ್ರೀತಿ ಮಾಡಿದ್ದ ನನ್ನ ದೇವತೆನ ಕಿತ್ತುಕೊಂಡ. ಇವಾಗ ನನ್ನ ಪ್ರೀತಿ ಶುರು ಆಗೋದಕ್ಕೂ ಮೊದಲೇ ಮುಗಿಯುವ ಹಾಕಿದ ಎಂದು ಕಣ್ಣೀರು ಹಾಕಿದಾಗ ಅವನ ಬಳಿ ಸರಿದು ಅವನ ಕಣ್ಣೀರು ಒರೆಸಿದವಳು, ಹಾಗೆಲ್ಲ ಮಾತಾಡಬೇಡ ಅಣ್ಣ. ಪ್ರೀತಿ ಎಲ್ಲರಿಗೂ ಸಿಗೋದಿಲ್ಲ, ಹಾಗಂತ ನಮ್ಮ ಪ್ರಯತ್ನ ಬಿಡಬಾರ್ದು ಅಲ್ವಾ? ಈಗ ನನ್ನೇ ನೋಡು, ರಾಮ್ಗೆ ಆಕ್ಸಿಡೆಂಟ್ ಆಗಿ ಎಲ್ಲ ಮರೆತು ಮತ್ತೆ ನಾನು ಬೇಕು ಅಂತ ಕೊನೆ ಗಳಿಗೆಯಲ್ಲಿ ಬಂದರು. ಇದು ಹಾಗೆ, ನೀವು ಒಮ್ಮೆ ಪ್ರಯತ್ನ ಮಾಡು. ರಾಮ್ ಪ್ರೀತಿಸಿದವರು ಇನ್ನೊಬ್ಬರ ಪ್ರೀತಿನ ಖಂಡಿತ ದೂರ ಮಾಡಲ್ಲ ಎಂದಾಗ ತುಸು ನಕ್ಕು, ಇಲ್ಲಮ್ಮ, ಧನಿ ಆ ಮನೆಯವಳು ಅಂತ ನನಗೆ ಮೊದಲೇ ಗೊತ್ತಿದ್ರೆ ಪ್ರೀತಿ ಅಂತ ಆಸೆನೇ ಹುಟ್ಟಿಸ್ಕೊಳ್ತಿರ್ಲಿಲ್ಲ. ಆದರೆ ಅಂದು ಆ ವ್ಯಾಚ್ಮ್ಯಾನ್ ಅಂಕಲ್ ಅವಳು ಶ್ವೇತಾ ಅಂತ ಹೇಳಿದರು, ಹಾಗಾಗಿ ನಾನು ಯೋಚಿಸದೆ ಪ್ರೀತಿ ಮಾಡಿದೆ ಎಂದು ಸಮಜಾಯಿಸಿ ನೀಡಿದ. ಹಾಗಂದ್ರೆ ಹೇಗೆ ಅಣ್ಣ? ಪ್ರೀತಿ ನೋಡಿದ ತಕ್ಷಣ ಹುಟ್ಟೋದು, ಅದರಲ್ಲೂ ಎಂದು ಜಾನು ಮುಂದೆ ಹೇಳುವಾಗ, ಯಾರಿಗೆ ಇವಾಗ ಪ್ರೀತಿ ಆಗಿರೋದು ಜಾನು ಎಂದು ಗಂಭೀರವಾಗಿ ಕೇಳುತ್ತಾ ಬಂದಿದ್ದ ರಾಮ್ ಅವನ ಹಿಂದೆ ಧನಿ ನಡೆದು ಬರುತ್ತಿದ್ಲು. ಅದು ರಾಮ್ ಎಂದು ಜಾನು ನಿಜ ಹೇಳುವ ಮೊದಲೇ, ಅಭಿ, ನಿಮಗೆ ಯಾರ ಮೇಲಾದರೂ ಪ್ರೀತಿ ಆಗಿದ್ರೆ ಹೇಳಿ, ನಾನು ಮಾತಾಡ್ತೀನಿ ಬೇಕಿದ್ರೆ ಅವರ ಮನೆಯ ಬಳಿ. ನೀವೀಗ ಧನಿ ಗ್ರೂಪ್ ಆಫ್ ಕಂಪನೀಸ್ ಓನರ್ ಅಣ್ಣ ಎಂದು ತಾನೇ ನಕ್ಕ ರಾಮ್. ನಿಟ್ಟುಸಿರು ಬಿಟ್ಟ ಅಭಿ, ಧನಿ ಗ್ರೂಪ್ ಆಫ್ ಕಂಪನೀಸ್ ಓನರ್ ಅಣ್ಣ, ಆದರೆ ಧನಿಗೆ ಅಲ್ವಲ್ಲ ಎಂದು ಗೊಣಗಿ, ಏನಿಲ್ಲ ರಾಮ್, ಆ ರೀತಿ ಇಲ್ಲ. ಈಗಷ್ಟೇ ಸ್ವೀಟಿ ಮದುವೆ ಆಗಿದೆ, ಇನ್ನೊಂದು ವರ್ಷ ಅವಳ ಮಕ್ಕಳು ಬಂದು ನನಗೆ ಮಾಮ ಮಾಮ ಅಂತ ಕಾಡುವವರೆಗೂ ಮದುವೆ ಎಲ್ಲ ಏನಿಲ್ಲ ಎಂದು ಮಾತನ್ನು ಜಾನು ಕಡೆಗೆ ತಿರುಗಿಸಿದಾಗ ಧನಿ ಮುಖ ತಿರುಗಿಸಿದರೆ ಜಾನು ನಾಚಿ ಹೊಳಹೊಕ್ಕಳು. ಹಾಗೇನಾದರೂ ಇದ್ದರೆ ಹೇಳಿ, ನಾನು ಹೆಲ್ಪ್ ಮಾಡ್ತೀನಿ ಎಂದು ನಡೆದ ರಾಮ್. ಮತ್ತೆರಡು ದಿನ ಸದ್ದಿಲ್ಲದೆ ಕಳೆದಿತ್ತು. 4 ದಿನ ಆರಾಮಾಗಿ ಕಳೆದರು ಜೋಡಿಗಳು. ಅಲ್ಲಲ್ಲಿ ದೇವಸ್ಥಾನ, ಬೆಟ್ಟ, ತೋಟ ಎಲ್ಲ ಸುತ್ತಾಡಿದ್ರು. ಒಟ್ಟಾರೆ ನೆಮ್ಮದಿಯ ದಿನಗಳು ಅವು ಅವರ ಪಾಲಿಗೆ. ಆದರೆ ಧನಿ ಮಾತ್ರ ಅಭಿಗೆ ಮುಖ ತೋರಿಸದೆ ತಿರುಗಿಸಿಕೊಂಡೆ ಓಡಾಡುತ್ತಿದ್ಲು. ಅದೊಂದು ದೊಡ್ಡ ಕೋಣೆ. ಅದರ ಸೌಂದರ್ಯ ನೋಡಿದರೆ ಎಂಥವರು ಮನಸೋಲಬೇಕು, ಹಾಗಿತ್ತು ಅದು. ಆದರೆ ಆ ಕೋಣೆಯ ಒಡೆಯ ಟಿಪಾಯಿ ಮೇಲೆ ಶರಾಯಿ ಬಾಟಲ್ ಇಟ್ಟುಕೊಂಡು ಕುಡಿಯುತ್ತಿದ್ದ. ಅವನ ಮುಂದೆ ಒಂದು ಫೋಟೋ ಇತ್ತು. ಇನ್ನೆಷ್ಟು ದಿನ ಹೀಗೆ ಇರ್ತೀಯೋ? ನಿನ್ನ ಸೋಲಿಸಿ ಅವರು ಖುಷಿಯಿಂದ ಜೀವನ ಮಾಡ್ತಿದ್ದಾರೆ, ಮದುವೆ ಹನಿಮೂನ್ ಅಂತ ಸುತ್ತಾಡುತ್ತಿದ್ದಾರೆ ಎಂದು ಅವನ ತಾಯಿ ಸಂಕಟದಿ ನುಡಿದಾಗ ತನ್ನ ಮುಂದಿದ್ದ ಫೋಟೋಕ್ಕೆ ಸಾರಾಯಿ ಸುರಿದು ಬೆಂಕಿ ಹಾಕಿದ್ದ ಅವನು. ಒಂದು ಸಿಂಹ ಗಾಯಗೊಂಡಿದೆ ಅಂದರೆ ಅದು ಮತ್ತೆ ಬೇಟೆ ಆಡಲ್ಲ ಅಂತ ಅಲ್ಲ ಅಮ್ಮ, ಬೇಟೆ ಹೇಗೆ ಆಡಬೇಕು, ತಾನೆಲ್ಲಿ ಎಡವಿದೆ ಅಂತ ಯೋಚನೆ ಮಾಡ್ತಿದೆ. ಸೊ ಅದರ ಮುಂದಿನ ಹೆಜ್ಜೆ ತುಂಬ ದೊಡ್ಡದಾಗಿರುತ್ತೆ ಎಂದು ನಕ್ಕವನ ನಗು ಕ್ರೂರವಾಗಿತ್ತು. ಅಂದರೆ ನೀನು ಮತ್ತೆ ಅವನ ತಂಟೆಗೆ ಹೋಗ್ತೀಯಾ? ಬೇಡ ಕಣೋ, ಆಗಿದ್ದೆಲ್ಲ ಸಾಕು ಎಂದು ಕಣ್ತುಂಬಿಕೊಂಡು ಕೇಳಿದವರ ಗುರಾಯಿಸಿ, ಏಕೆ ಏಕೆ ನೀನು ಪಟ್ಟ ನೋವು, ನಾನು ಎದುರಿಸಿದ ಅವಮಾನ ಎಲ್ಲ ಮರೆತು ಬಿಟ್ಟಿಯಮ್ಮ. ಎಲ್ಲದಕ್ಕೂ ದಂಡ ಕಟ್ಟಲೇಬೇಕು ಅವನು ಎಂದು ಅವತ್ತುಳಿದು ಹೊಸಕೆದ್ದು ರಾಮನ ಫೋಟೋವನ್ನು. ಮತ್ತೆ ಸಿಗುವ. ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ, ಪ್ರೀತಿ ಸದಾ ಹೀಗೆ ಇರಲಿ.